ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಎಲ್ರೂ ತಯಾರಿದ್ದೀರಾ? ಅಲ್ಲಿ ಎದುರುಗಡೆ ಗುಡ್ಡ ಕಾಣ್ತಿದೆ ಅಲ್ಲ, ಅದನ್ನು ಮುಟ್ಟಿ ಎಲ್ಲಕ್ಕಿಂತ ಮೊದಲು ಗಾರ್ಡನ್ಗೆ ಯಾರು ವಾಪಸ್ ಬರ್ತಾರೋ ಅವನೇ ವಿನ್ನರ್ ಆಗ್ತಾನೆ. ಓಕೆ ಆನ್ ಯುವರ್ ಮಾರ್ಕ್, ಗೆಟ್ ಸೆಟ್ and go! ರುದ್ರ ಎಷ್ಟು ಮುಂದೆ ಹೋಗ್ಬಿಟ್ಟ? ವರುಣ್, ನಮ್ಗೆ ಸ್ಪೀಡ್ ಹೆಚ್ಚಿಸಲು ಏನಾದ್ರೂ ಜಾದು ಮಾಡ್ಬೇಕಾಗುತ್ತೆ, ಆಗ್ಲೇ ಅವನ್ವರೆಗೆ ತಲುಪಬಹುದು. ಬೇಡ ಬೇಡ ಮಾಯರಾ, ನೀನ್ ಯಾವುದೇ ಜಾದು ಮಾಡ್ಬೇಡ. ನಿನ್ನ ಜಾದುವಿನ ಹೆಸರು ಕೇಳಿದ ತಕ್ಷಣ ಹೆದರಿಕೆ ಶುರುವಾಗುತ್ತೆ. ಏನ್ ಕಾಣಿಸ್ತಾ ಇಲ್ಲ. ನನ್ನನ್ನು ಯಾರಾದ್ರೂ ಹೊರತೆಗೆರಿ, ನನ್ನನ್ನು ಕಾಪಾಡಿ. ನಾವು ರೇಸ್ ಮುಗಿಸಿ ಬರ್ತೀವಿ. ಮಾಡಿದುಣ್ಣು ಮಹಾರಾಯ. ಈ ಹೂ ಎಲ್ಲಿಂದ ಬಂತು? ಉಪ್ಸ್, ಇದು ಕಲ್ಲಿಂದ ತಯಾರಿಸಿದ್ದು ಅಂತ ಕಾಣುತ್ತೆ. ರುದ್ರ, ನೀನ್ ಚೆನ್ನಾಗಿದ್ಯಾ? Ibaiska, opanito! Ibaiska, opanito! ಇದ್ಯಾವುದು ಜಾದುವಿನ ಹೂ? ನಾವು ಇದನ್ನ ಮೊದಲೇ ತಿಳ್ಕೋಬೇಕಿತ್ತು. ಯಾರು ನಮ್ಮನ್ನ ಹೂವಿನೊಳಗೆ ಸೆರೆ ಹಿಡಿದಿದ್ದಾರೆ? ಜಯಸಿಂಗ್ ಚವಾನ್, ಕಣ್ಬಿಟ್ಟು ನೋಡು, ಶಾಕಾಲ್ ಕೊಟ್ಟ ಉಡುಗೊರೆ ಸ್ವೀಕರಿಸು. ಜೋಗ, ನೀನು ಇಲ್ಲಿ ಏನ್ ಮಾಡ್ತಿದ್ಯಾ? ಶಾಕಾಲ್ ನಿಮ್ಗಾಗಿ ವಿಶೇಷ ಉಡುಗೊರೆ ಕಳಿಸಿದ್ದಾನೆ. ಈ ಪೆನ್ ಡ್ರೈವ್ ತಗೊಳ್ಳಿ ಮತ್ತು ನೋಡ್ಕೊಳ್ಳಿ. ಹೇಗಿದೆಯಾ ಜಯಸಿಂಗ್? ನಾನು ನಿನ್ಗಾಗಿ ಚೆನ್ನಾದ ಲೇಟೆಸ್ಟ್ ಪಿಕ್ಚರ್ ಕಳಿಸಿದ್ದೀನಿ. ಇದನ್ನ ಬೇಗ ನೋಡ್ಕೋ, ನಿನ್ನ ಮನಸ್ಸು ಹೇಗೆ ಹೇರಿದಾಗುತ್ತೆ. ರುದ್ರ, ಶಾಕಾಲ್, ನೀನು ನನ್ನ ಮಕ್ಕಳ ಜೊತೆ ಏನ್ ಮಾಡಿದ್ಯಾ? ನಾನು ಅವರನ್ನ ಕಲ್ಲಿನ ಹೂಳಕ್ಕೆ ಬಂದಿ ಮಾಡಿದ್ದೀನಿ. ನಿನಗೆ ಅವರನ್ನ ಬಚಾಯಿಸ್ಲಿಕ್ಕಿದ್ರೆ ನಿನ್ನ ಬಳಿ ಒಂದೇ ದಾರಿ ಇದೆ. ನೀನು ಸ್ವತಃ ಆ ಹೂವಿನೊಳಗೆ ಬಂಧಿಯಾಗು ಮತ್ತು ನಾನು ರುದ್ರ ಮತ್ತು ಅವನ ಗೆಳೆಯರನ್ನು ಬಿಡುಗಡೆ ಮಾಡ್ತೀನಿ. ಜಯಸಿಂಗ್ ಚೌಹಾನ್, ಇದು ನನ್ನ ಇಮೇಜು. 3 ಸೆಕೆಂಡ್ ಕೊಡ್ತೀನಿ, ಯೋಚಿಸು. ತನ್ನ ಪ್ರಾಣ ಉಳಿಸಿ ರುದ್ರನನ್ನ ಸದಕ್ಕಾಗಿ ಕಳ್ಕೊ, ಅಥವಾ ರುದ್ರನನ್ನ ಬಿಡುಗಡೆಗೊಳಿಸಿ ತನ್ನನ್ನೇ ಹೂವಿನೊಳಗೆ ಬಂದಿಯಾಗಿಸು. 1, 2 ಮತ್ತೀಗ 3. ನಾನು ಭಾಷೆ ಕೊಡ್ತೀನಿ. ಒಂದ್ ವೇಳೆ ನೀ ನನ್ನ ಮಕ್ಕಳನ್ನ ಬಿಟ್ಬಿಟ್ರೆ ನಾನು ಹೂವಿನೊಳಗೆ ಬಂಧಿ ಆಗ್ತೀನಿ. ಶಾಬಾಷ್ ಜಯಸಿಂಗ್ ಚೌಹಾನ್, ನಿನ್ನಿಂದ ನಾನು ಅದನ್ನೇ ಬಯಸ್ತಿದ್ದೆ. ಬಾ ನನ್ನ ಜೊತೆ.
ಬಿಟ್ಟ್ಯಾ ಜಯಸಿಂಗ್ ಚೌಹಾನ್? ಕೊಟ್ಟ ಭಾಷೆ ನೆನಪಿರಲಿ. ರುದ್ರ ಹೊರ ಬರುತ್ತಲೇ ನೀನು ಒಳಗೆ ಹೋಗ್ಬೇಕಾದೀತು. ಶಾಕಾಲ್, ಜಯಸಿಂಗ್ ಚೌಹಾನ್ ತನ್ನ ಈ ಭಾಷೆ ಎಂದೋ ಮುರಿಯೋನಲ್ಲ. ಮೊದಲು ನೀನ್ ನಿನ್ನ ಭಾಷೆ ಪೂರೈಸು. ಅಜ್ಜಯ್ಯ ಅಜ್ಜಯ್ಯ, ನಮ್ಗೆ ಗೊತ್ತಿತ್ತು ನಮ್ಮನ್ನು ಬಚಾಯಿಸಲು ಖಂಡಿತ ಬರ್ತೀರೆಂದು. ನಾನು ಬರ್ಲೇಬೇಕಿತ್ತು ಮಕ್ಕಳೇ. ಇನ್ನೆಲ್ಲ ಸರಿ ಹೋಗುತ್ತೆ. ನೀವು ಮೂವರು ಮನೆಗೆ ಹೋಗಿ ನಿಮ್ಮ ಕಾಳಜಿ ವಹಿಸಿ. ಅಜ್ಜಯ್ಯ, ನಾವೆಲ್ಲ ಒಟ್ಟಿಗೆ ಮನೆಗೆ ಹೋಗೋಣ. ನೀವ್ ಈ ಹೂವಿನೊಳಗೆ ಯಾಕೆ ಹೋಗ್ತಿದ್ದೀರಾ? ರುದ್ರ, ಇದು ಪ್ರಶ್ನೋತ್ತರಕ್ಕೆ ಸಮಯವಲ್ಲ. ನೀವು ಮೂವರು ಮನೆಗೆ ಹೋಗಿ. ಅಜ್ಜಯ್ಯ, ನಾವು ಮನೆಗೆ ಹೋಗ್ತೀವಿ, ಆದ್ರೆ ನೀವು ಹೂವಿನೊಳಗೆ ಯಾಕೆ ಹೋಗ್ತಿದ್ದೀರಾ? ನಾನು ಜಾದು, ನಾನು ಮಾಯಾಜಾಲ. ಹೆದರು ನನಗೆ, ನಾನು ಶಾಕಾಲ್. ರುದ್ರ ರುದ್ರ, ನಿಮ್ಗೇನ್ ಅನ್ನಿಸ್ತು? ನೀವ್ ಹೀಗೇನೆ ಹೊರಗೆ ಬಂದ್ರ? ನಿಮ್ಮ ಬದಲಿಗೆ ನಿಮ್ಮ ಅಜ್ಜಯ್ಯ ಒಳಗೆ ಹೋಗ್ಬೇಕಾಗುತ್ತಪ್ಪ. ನಿಮ್ಮ ಬಿಡುಗಡೆಗಾಗಿ ಅವರು ಈ ವಚನ ಕೊಟ್ಟಿದ್ದಾರೆ ಮತ್ತು ಜಯಸಿಂಗ್ ಚೌಹಾನ್ ತನ್ನ ವಚನ ಎಂದೂ ಮುರಿಯೋದಿಲ್ಲ. ನೀನ್ ಸುಳ್ಳು ಹೇಳ್ತಿದ್ದೀಯಾ? ಅಜ್ಜಯ್ಯ, ನೀವು ನಮ್ಮನ್ನ ಬಿಟ್ಟು ಒಳಗೆ ಹೋಗ್ಬಾರ್ದು. ಶಾಕಾಲ್ ನಿಜ ಹೇಳ್ತಿದ್ದಾನೆ ರುದ್ರ. ನಾನು ಭಾಷೆ ಕೊಟ್ಟಿದ್ದೇನೆ. ಶಾಕಾಲ್, ನೀವು ಮೂರನ್ನು ಬಿಡುಗಡೆ ಮಾಡಿದ್ರೆ ನಾನು ಈ ಹೂವಿನ ಒಳಗೆ ಹೋಗ್ತೇನೆ ಅಂತ. ಮನುಷ್ಯ ಕೊಟ್ಟ ಭಾಷೆಯನ್ನು ಎಂದೂ ಮರಿಬಾರದು. ನನ್ನ ಭಾಷೆ ನಿಭಾಯಿಸಬೇಕು. ಅಂತರ್ ಮಂತರ್ ಜಾದೂ ಕಲಂತರ್ ಪೆಟೆಲ್ ಬ್ರೇಕು. ನನ್ನ ಜಾದುವಿನ ಪರಿಣಾಮ ನೋಡಿ. ಅರೆ, ಇದೇನು ಹೂವಿನ ಅಂಗೈ ಹೇಗಾಯ್ತು? ವರುಣ್, ಈಗ ನೀನೇ ನೋಡ್ಕೋ. ಮಾಯರಾ, ನಾನು ಬೇಡ ಹೇಳಿದ್ದೆ ಅಲ್ಲ, ಜಾದು ಮಾಡ್ಬೇಡ. ನಾನಂತೂ ಬಚಾವಾದೆ. ವಾಪಸ್ ಹೋಗು. ಬಾಯ್ ಬಾಯ್ ರುದ್ರ. ಅಜ್ಜಯ್ಯ, ರುದ್ರ, ನಾವೀಗ ಅಜ್ಜಯ್ಯನನ್ನು ಹೇಗೆ ಬಿಡಿಸ್ಕೊಳ್ಳೋದು? ನಾವು ಜಾದುವಿನ ಬಲದಿಂದಲ್ಲ, ನಾವು ಬುದ್ಧಿಯಿಂದ ಕೆಲಸ ಮಾಡಬೇಕು. ಕೇಳಿ, ನನ್ ಬಳಿ ಒಂದು ಪ್ಲಾನ್ ಇದೆ. ಜಯಸಿಂಗ್ ಚೌಹಾನ್, ಈಗಿಂದ ಸನ್ ಸಿಟಿ ಮೇಲೆ ನನ್ನದೇ ಅಧಿಕಾರ. ಶಾಕಾಲ್, ಧೈರ್ಯವಿದ್ರೆ ನನ್ನ ಎದುರು ಬಂದು ಕಾದಾಡು. ಮೋಸದಿಂದ ನನ್ನನ್ನು ಬಂಧಿಸಿ ತಾನಾಗಿಯೇ ಸಂತೋಷ ಪಡ್ತಿದ್ಯಾ? ಸನ್ ಸಿಟಿ ಎಂದೆಂದೂ ನಿನ್ನದಾಗದು. ಜಯಸಿಂಗ್, ಶಾಕಾಲ್ನ ಬಳಿ ಧೈರ್ಯವಂತೂ ಕೇರಿ ತುಂಬಿದೆ. ಆದ್ರೆ ಕೆಲಸ ಸುಲಭವಾಗಿ ಮುಗಿಯುತ್ತಿದ್ರೆ ನಾನು ಎದುರು ಬರುವ ಕಷ್ಟ ಯಾಕೆ ತಗೊಳ್ಳಿ? ಆರಾಮವಾಗಿ ಕೆಲ ವರ್ಷ ಒಳಗಿದ್ದು ಬಿಡು. ಬಾಲಕ್ ಮಜಿಷಿಯನ್, ನಮ್ಗೆ ಸಹಾಯ ಮಾಡು ಪ್ಲೀಸ್. ಹೌದು ಬಾಲಕ ಮೆಜಿಷಿಯನ್, ಈಗ ನೀವೇ ಸಹಾಯ ಮಾಡ್ಬೇಕು. ಶಾಂತರಾಗಿ ಮತ್ತು ಧೈರ್ಯದಿಂದ ನನ್ಗೆ ಹೇಳಿ, ಏನಾಯ್ತು? ನೀವಿಬ್ರು ಯಾಕಿಷ್ಟು ದುಃಖ ಪಡ್ತಿರುವಿರಿ? ಬಾಲಕ ಮಜಿಷಿಯನ್, ನಮ್ಮ ಅಜ್ಜಯ್ಯನನ್ನು ಶಾಕಲ್ ಮೋಸದಿಂದ ಒಂದು ಕಲ್ಲಿನ ಹೂವಿನೊಳಗೆ ಬಂಧಿಸಿಟ್ಟಿದ್ದಾನೆ. ಹೌದು ಬಾಲಕ ಮೆಜಿಷಿಯನ್, ನಮ್ಮ ಅಜ್ಜಯ್ಯನನ್ನು ಬಿಡಿಸುವ ಒಂದು ಮಾರ್ಗ ಹೇಳಿ.
ಇದಂತೂ ತುಂಬಾ ಕೆಟ್ಟದಾಯ್ತು. ಶಾಕಾಲ್ ಯಾರು? ಬಾಲಕ ಮಜಿಷಿಯನ್ ಶಾಕಾಲ್ ಕಾಲ್ ಸಿಟಿಯ ಕಿಂಗು. ತುಂಬಾ ಕೆಟ್ಟ ಮಜಿಷಿಯನ್. ಮಾಯ್ರಾ ವರುಣ್, ನಿಮ್ಮ ಅಜ್ಜಯ್ಯನನ್ನ ಯಾವನೇ ಮ್ಯಾಜಿಷಿಯನ್ ನಿಂದ ಬಿಡಿಸಲಾಗದು. ಇವನೇ ಕಾಲ್ ಸಿಟಿಯ ಮ್ಯಾಜಿಷಿಯನ್ ಶಾಕಾಲ್ನೇ? ಇಲ್ಲ ಬಾಲಕ ಮೆಜಿಷಿಯನ್, ಇವ ಕಾಲ್ ಸಿಟಿಯ ಕಿಂಗ್ ಅಲ್ಲ, ಇವನಂತೂ ಶಾಕಾಲ್ನ ಅಸಿಸ್ಟೆಂಟ್. ಸಾಧ್ಯವೇ ಇಲ್ಲ. ನನಗಂತೂ ಇವನ ಮುಖದ ತೇಜ ನೋಡಿದ್ರೆ ಅನ್ಸುತ್ತೆ ಇವನೇ ಕಾಲ್ ಸಿಟಿಯ ಕಿಂಗ್ ಆಗ್ತಾನೆಂದು. ನಿಜಾನ ಬಾಲಕ ಮ್ಯಾಜಿಷಿಯನ್? ನನ್ನ ಮುಖದಲ್ಲಿ ಹಾಗೆ ಕಾಣಿಸ್ತಾ, ಆದ್ರೆ ನಾನು ಕಾಲ್ ಸಿಟಿಯ ಕಿಂಗ್ ಹೇಗಾಗುವುದು? ಇದರಲ್ಲಿ ಯಾವುದೇ ಸಂಶಯವಿಲ್ಲ ನೀನೇ ಕಾಲ್ ಸಿಟಿಯ ಕಿಂಗ್ ಆಗ್ತಿ ಎಂದು. ಯಾರಿಗೆ ಈ ಹೂವನ್ನು ತೆರೆಯುವ ಮಂತ್ರ ತಿಳಿದಿದೆಯೋ ಅವನೇ ಈ ಕಾಲ್ ಸಿಟಿಯ ಮಾಲೀಕನಾಗ್ತಾನೆ. ನಿನಗೆ ಈ ಮಂತ್ರ ತಿಳಿದಿದೆಯೋ? ಇಲ್ಲ ಬಾಲಕ ಮ್ಯಾಜಿಷಿಯನ್, ನನ್ಗೆ ಆ ಮಂತ್ರ ಗೊತ್ತಿಲ್ಲ. ಹಾಗಾದ್ರೆ ಹೋಗು, ಆ ಮಂತ್ರ ತಿಳಿದ್ಕೋ. ಯಾವಾಗ ನಿನ್ಗೆ ಆ ಮಂತ್ರ ತಿಳಿಯುತ್ತೋ ಮತ್ತು ಕಲ್ಲಿನ ಹೂವನ್ನು ತೆರೆಯುವ ಶಕ್ತಿ ನಿನ್ಗೆ ಬರುತ್ತೋ ಅದೇ ಕ್ಷಣ ನೀನ್ ಈ ಸಿಟಿಯ ಕಿಂಗ್ ಆಗ್ತೀಯಾ. ಮತ್ತು ಈ ಸಿಟಿಯ ಕಿಂಗ್ ಎಲ್ಲವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗ್ತಾನೆ. ತಾವು ನಿಜ ಹೇಳ್ತಿದ್ದೀರಾ ಬಾಲಕ ಮ್ಯಾಜಿಷಿಯನ್? ನಾನು ಕಾಲ್ ಸಿಟಿಯ ಕಿಂಗ್ ಆಗ್ಬಲ್ಲೇನೆ? ಹಾಗಾಗುವುದಾದ್ರೆ ನಾನು ಈಗಲೇ ಹೋಗಿ ಆ ಮಂತ್ರ ತಿಳ್ಕೋತೀನಿ. ಶಾಕಾಲ್, ತುಂಬಾ ಕಷ್ಟದಿಂದ ಜೈ ಸಿಂಗ್ ನಮ್ಮ ಪಂಜರದೊಳಗೆ ಬಂದಿದ್ದಾನೆ. ಇವ ಮತ್ತು ರುದ್ರ ನನ್ಗೆ ತುಂಬಾ ನೋವು ಕೊಟ್ಟಿದ್ದಾರೆ. ನಾನ್ ಸನ್ ಸಿಟಿಗೆ ಹೋದಾಗೆಲ್ಲ ಇವರಿಬ್ರು ನನ್ಗೆ ತುಂಬಾ ತೊಂದರೆ ಕೊಟ್ಟಿರ್ತಾರೆ. ಕೇವಲ ಒಮ್ಮೆ ನನ್ಗೆ ಒಳ ಹೋಗ್ಲು ಬಿಡು, ಜೈ ಸಿಂಗ್ ನನ್ನ ಚುಡಾಯಿಸಿ ಅವನ ಗಾಯಕ್ಕೆ ಬರೆ ಎಳೆದು ಬರ್ತೀನಿ. ನನ್ಗಿಷ್ಟ ಆದ್ರೂ ಸಂತೋಷ ಕೊಡು ಶಾಕಾಲ್. ಓಹೋ, ಅಷ್ಟೇನಾ? ಹೋಗು, ನಿನ್ನ ಇಚ್ಛೆ ಪೂರ್ಣಗೊಳಿಸು. ಅಖೀರ ಜಕೀರ ಬಜೂಕಾ ಫ್ಲವರ್ ಓಪನೀತೋ. ಸಿಕ್ ಬಿದ್ರಲ್ಲ. ನೀನು ಮತ್ತು ರುದ್ರ ತಮ್ಮ ಜಾದೂ ಮೇಲೆ ತುಂಬಾ ಹಾರಾಡ್ತಿದ್ರಿ. ಈಗ ಹಾರಾಡಿಯಲ್ಲ. ಇನ್ನೀನು ಜೀವನವಿಡೀ ಈ ಹೂವಿನ ಎಸಳನ್ನ ತುಂಡು ಮಾಡ್ತಾ ಇರು ಮತ್ತು ನಾವೆಲ್ಲ ಹೊರಗೆ ಸನ್ ಸಿಟಿಯನ್ನ ಸ್ವಾಧೀನ ಪಡಿಸ್ಕೋತೀವಿ. ಬಾಯ್ ಬಾಯ್. ಥ್ಯಾಂಕ್ ಯು ಶಾಕಾಲ್. ನಾನು ಜೈ ಸಿಂಗ್ಗೆ ತುಂಬಾ ತೆಗಳಿದೆ. ನನ್ನ ಮನಸ್ಸಿಗೆ ತಂಪಾಯ್ತು. ಆಮೇಲೆ ಸಿಗ್ತೀನಿ. ಈ ಝೋಗಾನಿಗೇನಾಯ್ತು? ತುಂಬಾ ವೇಗದಿಂದ ಒಳಗೆ ಬಂದ, ಅದಕ್ಕಿಂತಲೂ ವೇಗದಿಂದ ಹೊರಗೆ ಓಡಿ ಹೋದ. ಏನೋ ಕಳ್ಳಾಟ ನಡೀತಾ ಇದೆ. Watch India's largest kids library only on Jio Hotstar. Download the app now.